ಪರಿಷತ್ನಲ್ಲೂ ಕೂಡ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಗದ್ದಲವೇ ಶುರುವಾಗ್ಬಿಟ್ಟಿದೆ. ವಿಧಾನ ಪರಿಷತ್ ಸದಸ್ಯ ಹರಿಪ್ರಸಾದ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮಾನತ್ ಮಾಡಬೇಕು ಅಂತ ಬಿಜೆಪಿಯ ಪಟ್ಟಿದ್ದು. ನಿನ್ನೆ ರಾಜ್ಯಪಾಲರು ಹೋಗುವಾಗ ಅವರನ್ನ ತಡೆ ಹಿಡಿಯೋ ಪ್ರಯತ್ನ ಮಾಡಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು. ಅವರ ಕುರ್ತಾ ಕೂಡ ನಿನ್ನೆ ಹರಿದಿತ್ತು, ಅದನ್ನ ಬಿಜೆಪಿಯವರು ಹರಿದಿದ್ದಾರೆ ಅಂತ ಆರೋಪ ಮಾಡಿದ್ರು ಬಿಕೆ ಹರಿಪ್ರಸಾದ್. ಇದೀಗ ಬಿಕೆ ಹರಿಪ್ರಸಾದ್ ಅಮಾನತಿಗೆ ಭಾರತೀಯ ಜನತಾ ಪಾರ್ಟಿ ಪಟ್ಟು ಹಿಡಿದು ಕೂತಿದೆ. ಆ ಮುಖಾಂತರ ಪರಿಷತ್ನಲ್ಲೂ ಕೂಡ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಗದ್ದಲ ಆಗ್ತಾ ಇದೆ. ಬಿಜೆಪಿ ಗದ್ದಲಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಗದ್ದಲ ಕೋಲಾಹಲ ಶುರುವಾಯಿತು. ಅದಾದ ನಂತರ ಪರಿಷತ್ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ. 10 ನಿಮಿಷಗಳ ಕಾಲ ಪರಿಷತ್ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಗದ್ದಲ ಮತ್ತು ಕೋಲಾಹಲ ಸೃಷ್ಟಿಯಾಗಿರೋದ್ರಿಂದ ಹೇಳ್ತೀನಿ, ನನಗೆ ಕೇಳಕ್ ಬಿಡಿ, ಕೇಳಕ್ ಬಿಡಿ, ನನಗೆ ಕೇಳಕ್ ಬಿಡಿ, ಕೇಳಕ್ ಬಿಡಿ. ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಹೋಗಿ ಕೊಡ್ರಿ ನೀವು ಕೊಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿರಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಡ ನೋಡು. ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರೋಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದೆ. ಆಯ್ತು, ಆಯ್ತು ಹೇಳಿ ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ನಿಮ್ಮ ಪೇಪರ್ ಓದಿ ತಗೊಳ್ಳಿ. ನಿಮ್ಮ ಪತ್ರ ನೋಡಿ ಒಂದು ನಿಮಿಷ ಹೇಳಿದ್ರೆ ನೀವು ನನಗೆ ಮಾತಾಡಕ್ಕೆ ಬಿಡಲಿಲ್ಲ ಅಂದ್ರೆ ಅದೆಲ್ಲ ಕಡ್ತಕ್ಕೆ ಹೋಗ್ಬಾರ್ದು. ನಾನು ಚಡ್ಡಿ ಹೊತ್ತಿಲ್ಲ. ನಾನು ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು.
ಯಾವ ಕರ್ತವ್ಯ ಬೇಡ, ಯಾವ ಕರ್ತವ್ಯ ಬೇಡ, ಯಾವ್ದು ಕರ್ತವ್ಯ ಬೇಡ. ಅತ್ಯಾಚಾರಿಗಳ ಪಕ್ಷ ಸಭಾಧ್ಯಕ್ಷರೇ, ಸದನದ ಗೌರವ ಇದು. ಬಿಡಿ ಈಗ ನೋಡ್ರಿ, ಈಗ ಒಂದು ನಿಮಿಷ ಸದನದ ಗೌರವ ರಾಷ್ಟ್ರಗೀತೆಗೆ ಅಪ್ಪನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣಧ್ವಜಕ್ಕೆ ಗೌರವ ಕೊಡ್ತಿರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಿರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಊಟರಾಜು ವಹಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು ಸದನವನ್ನು 10 ನಿಮಿಷ ಮುಂದೆ ಬಿಡಲ್ಲ. ಹರಿಪ್ರಸಾದ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅವರನ್ನ ಅಮಾನತು ಮಾಡಬೇಕು ಅಂತ ಬಿಗಿಪಟ್ಟು ಹಿಡಿದ್ರು. ಯಾವ ಕಾರಣಕ್ಕೆ? ನಿನ್ನೆ ರಾಜ್ಯಪಾಲರು ತಮ್ಮ ಭಾಷಣವನ್ನ ಮುಗಿಸಿ, ಅಂದರೆ ಸರ್ಕಾರ ಕೊಟ್ಟಿರುವ ಭಾಷಣವನ್ನು ಸಂಪೂರ್ಣವಾಗಿ ಓದದೆ ಕೇವಲ 64 ಸೆಕೆಂಡ್ಗಳಿಗೆ ತಮ್ಮ ಭಾಷಣವನ್ನು ಮೊಟಕುಗೊಳಿಸಿ ನಿರ್ಗಮಿಸುವಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ರಾಜ್ಯಪಾಲರನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು, ಧಿಕ್ಕಾರಗಳನ್ನು ಕೂಗಿದ್ರು. ಇದು ಸದನದ ನಿಯಮಾವಳಿಗಳಿಗೆ ವಿರುದ್ಧವಾಗಿದೆ ಅನ್ನೋದು ಬಿಜೆಪಿಯವರ ವಾದ. ಅದನ್ನು ನಿನ್ನೆ ಆರ್ ಅಶೋಕ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸ್ಪೀಕರ್ಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಸದನದ ನಿಯಮಾವಳಿಗಳ ಪ್ರಕಾರ ಗವರ್ನರ್ ಒಬ್ಬರು ವಿಧಾನಸೌಧಕ್ಕೆ ಬಂದಾಗ ಅವರನ್ನು ಕರೆದುಕೊಂಡು ಬರಬೇಕು. ಅದಾದ ನಂತರ ಅವರು ಭಾಷಣ ಮಾಡುವಾಗ, ಭಾಷಣದ ನಂತರ ಅವರಿಗೆ ಯಾವುದೇ ರೀತಿಯಾದಂಥ ಈ ರೀತಿಯಾಗಿ ನಡೆದುಕೊಳ್ಳಬಾರದು ಅನ್ನೋದು ಸದನದ ನಿಯಮ ಅನ್ನೋದು ಆರ್ ಅಶೋಕ್ ಅವರು ನಿನ್ನೆ ಓದಿ ಹೇಳಿದರು. ಆದರೆ ಇದರ ವಿರುದ್ಧವಾಗಿ ಕೆಲ ಕಾಂಗ್ರೆಸ್ ನಾಯಕರು ನಡೆದುಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಹೆಸರನ್ನು ಕೂಡ ಅವರು ಹೇಳಿದರು. HK ಪಾಟೀಲ್ರು, BK ಹರಿಪ್ರಸಾದ್, ಮಾಗಡಿ ಬಾಲಕೃಷ್ಣ ಇವರೆಲ್ಲರ ಹೆಸರುಗಳನ್ನು ಹೇಳಿದ್ರು, ಇವರನ್ನು ಅಮಾನತ್ ಮಾಡಬೇಕು ಅಂತ. ಇದೀಗ ಪರಿಷತ್ನಲ್ಲೂ ಕೂಡ ಕೋಲಾಹಲ ಆಯಿತು. ಆದರೆ ಅದಕ್ಕೆ ಟಕ್ಕರ್ ಕೊಡ್ತಾ ಇರುವಂತಹ BK ಹರಿಪ್ರಸಾದ್ರು ಗವರ್ನರ್ ಒಬ್ಬರು ರಾಷ್ಟ್ರಪತಿ, ಅಂದರೆ ದೇಶದ ನಮ್ಮ ಗೀತೆ ಏನಿದೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ. ಸಹಜವಾಗಿ ಸಂಪ್ರದಾಯವಾಗಿ ಏನಿದೆ ನಮ್ಮಲ್ಲಿ, ರಾಷ್ಟ್ರಪತಿಗಳು ಅಥವಾ ಗವರ್ನರ್ ಅವರ ಭಾಷಣ ಶುರುವಾಗುವ ಮೊದಲು ಮತ್ತು ಭಾಷಣ ಮುಕ್ತಾಯ ಆದ ನಂತರ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತೆ. ಅದನ್ನು ಹಾಡಿಗೆ ಗೌರವವನ್ನು ಕೊಡದೆ ನಿರ್ಗಮಿಸಿದ್ದಾರೆ, ಅಪಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ, ಮಾತಿನ ಸಮರಗಳು ನಡೀತಾ ಇದೆ.